ನಾನೇನು 40 ಗ್ರಾಜುಯೇಟ್ ಆಗೋದು. ನನ್ನ ಅನುಭವದ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ನಾನು ನ್ಯೂಜಿಲೆಂಡ್ ಹೋಗಿದೆ. ಹಿಂದೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಬೆಂಗಳೂರಿನಲ್ಲಿ ಮೆಟ್ರೋ ಮಾಡುವ ವಿಚಾರಕ್ಕೆ ಎಸ್ ಎಂ ಕೃಷ್ಣ ಅವರು ಮತ್ತೊಂದು 12 ಜನ 5 ಜನ 3 ಜನ ಮಂತ್ರಿಗಳು ಚೇರ್ಮನ್ಗಳು IAS ಆಫೀಸರ್ ಹೋಗಿ ಇಡೀ ದೇಶ ನಮ್ಗೇನ್ ಬೇಕು ಬೆಂಗಳೂರು ನಗರಕ್ಕೆ ಅಂತ ಹೇಳಿ ಮೆಟ್ರೋ ವಿಚಾರ ನಮ್ಮನ್ನು ಕಳಿಸ್ಕೊಟ್ಟು ಆಗ ನ್ಯೂಜಿಲೆಂಡ್ ಹೋಗಿದ್ವಿ. ಆ ನ್ಯೂಜಿಲೆಂಡ್ ಅಲ್ಲಿ ಯಾರನ್ನೂ ಕಾಂಪೌಂಡ್ ಇಲ್ಲ. ನಮ್ಮ CM ಲಿಂಗಪ್ಪ ಅಂತ ನನ್ನ ಸ್ನೇಹಿತರು ರಾಮನಗರದ MLA, ಅವರು ಚೇರ್ಮನ್ ಆಗಿದ್ರು. ಅವರು ನನ್ನ ಜೊತೆ ಬಂದಿದ್ರು. ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಆ ನ್ಯೂಜಿಲೆಂಡ್ ಏರ್ಪೋರ್ಟ್ ಅಲ್ಲಿ ನಮ್ಮ ಶೂಸ್ಗಳೆಲ್ಲ ಫಸ್ಟ್ ಬಿಸಿ ಶೂಸ್ಗಳೆಲ್ಲ ಅವ್ರ ಶೂಸ್ ನ ತೊಗೊಂಡು ಕ್ಲೀನ್ ಮಾಡ್ಬಿಟ್ಟು ಏರ್ಪೋರ್ಟ್. ಅಂದ್ರೆ ಹೊರಗಡೆ ಬಂದಂತ ಧೂಳು ಮತ್ತೊಂದು ರಾಜ್ಯದ ಪ್ರಭಾವದ ದೃಷ್ಟಿಯಿಂದ ಆ ರೀತಿ ಒಂದು ಕ್ಲೀನ್ ಸಿಟಿ. ಅದಾದ್ಮೇಲೆ ನಾನು ಹಿಂಗೆ ಹೋಗಿ ಚರ್ಚೆ ಮಾಡ್ತಿದ್ದೆ. ಬೇಕಾದಷ್ಟು ಜನ ನಮ್ಮ ಕರ್ನಾಟಕದಿಂದ ಇವರೆಲ್ಲ ಅಲ್ಲಿ ಹೋಗಿ ಇಲ್ಲಿ ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ ಎಲ್ಲ ಕೆಲಸ ಮಾಡೋರು ಅಲ್ಲೆಲ್ಲ ಹೋಗಿ ಇವರೆಲ್ಲ ಟೀಚರ್ ಕೆಲಸ ಕೂಡ ಮಾಡ್ತಾರೆ. ಅವ್ರ ಕೆಲಸ ಕೇಳಿದೆ, ಏನು ನಿಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ. ಯೂನಿವರ್ಸಿಟಿಗಳೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿಗಳೆಲ್ಲ ಇತ್ತು, ಏನ್ ಹೋಗ್ತಾರೆ, ಏನ್ ಕ್ವಾಲಿಫಿಕೇಶನ್ ಅಂತ ಕೇಳಿದೆ. ಅವ್ರು ನಿಮ್ ಡಿಗ್ರಿ ಸರ್ಟಿಫಿಕೇಟ್ ನೋಡಿಲ್ಲ ಸರ್, ನೀನು MTech ಮಾಡಿದೀನಿ, PhD ಮಾಡಿದೀನಿ, ಅದು ಮಾಡಿದೀನಿ, ಇದು ಮಾಡಿ ಅಂತಂದ್ರೆ ಯಾವ ವಿದ್ಯಾರ್ಥಿಗೂ ಕೇಳಿಲ್ಲ. ನಿಮ್ಮ ಬಯೋಡೇಟಾಗೂ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಹುಡುಗರನ್ನ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಅವನ ಕೆಪಾಸಿಟಿ ಏನು ಅನ್ನೋದು ಅವರು ಅಳತೆ ಮಾಡ್ತಾರೆ. ನಾನು BE ಮಾಡಿದೀನಿ, B.Tech ಮಾಡಿದೀನಿ, MTech ಮಾಡಿದೀನಿ, ಅದು ಮಾಡಿದೀನಿ, ಡಿಪ್ಲೊಮಾ ಮಾಡಿದೀನಿ, ಅವೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ, ಸರ್ಟಿಫಿಕೇಟ್ ಇಲ್ಲ. ಯಾರು ತನ್ನ ಕೌಶಲ್ಯದಲ್ಲಿ ಪ್ರತಿಭೆಯಲ್ಲಿ ಕೆಪಾಸಿಟಿ ಇರ್ತಾರೆ, ಅವನು SSLC 10th ಓದೇ ಇಲ್ಲ, 8th ಓದಿಲಿ, 9th ಓದಿಲಿ, ಇಲ್ಲ ಅವ್ನು ಡಿಗ್ರಿನೇ ಓದಿಲ್ಲ, ಅವನ ಕೆಪಾಸಿಟಿ ಮೇಲೆ ಅವನ ಅಳತೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಹಂಗೆ ಇವತ್ತು ಇಡೀ ಪ್ರಪಂಚ ನಮ್ಮಲ್ಲಿ ಏನು ಒಂದು ಸರ್ಟಿಫಿಕೇಟ್ ಇದೆ. ಈ ಡಿಗ್ರಿ ಓದಿದ್ರೆ ಸುಖ,